ಓಂ ಶಾಂತಿ. ಇಂದಿನ ದಿನಾಂಕ 2/8/2026. ಮನಸ ಸೇವೆಯ ಮೂಲಕ ದುಃಖಿ, ಅಶಾಂತ ಹಾಗೂ ಭಕ್ತ ಆತ್ಮಗಳಿಗೆ ಸುಖ ಶಾಂತಿಯ ಕಿರಣಗಳನ್ನು ತಲುಪಿಸುತ್ತಾ ವಿಶ್ವ ಸೇವಕರಾಗಿ ಸೇವೆ ಮಾಡುವುದು ಪ್ರತಿಯೊಬ್ಬ ಬ್ರಾಹ್ಮಣನ ವಿಶೇಷ ಕರ್ತವ್ಯವಾಗಿದೆ. ಮನಸ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರುವುದರಿಂದ ವ್ಯರ್ಥ ಸಂಕಲ್ಪಗಳಿಂದ ರಕ್ಷಣೆ ದೊರೆಯುತ್ತದೆ ಹಾಗೂ ಸ್ವಯಂನ ಪುರುಷಾರ್ಥವು ಸಹಜವಾಗಿ ತೀವ್ರವಾಗುತ್ತದೆ. ಪುರುಷಾರ್ಥದಲ್ಲಿ ಕೆಲವೊಮ್ಮೆ ಎಂಬ ಶಬ್ದವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿ ಸದಾ ಎವರ್ ರೆಡಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಬಹಳ ಕಾಲದಿಂದ ತೀವ್ರ ಪುರುಷಾರ್ಥ ಮಾಡುವ ಆತ್ಮರು ಅಂತಿಮ ಸಮಯದಲ್ಲಿ ಪಾಸ್ ವಿತ್ ಆನರ್ ಆಗಿ ಮೊದಲನೇ ಮಾಲೆಯ ಮಣಿಗಳಾಗುತ್ತಾರೆ. ಬಾಪ್ ದಾದಾರವರು ಪ್ರತಿದಿನ ತಮ್ಮ ಮಾಲೆಯ ಮಣಿಗಳನ್ನು ನೋಡಿ ವಿಶೇಷ ಮಿಲನ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮನ್ನು ಮಾಲೆಯ ಮಣಿಯಾಗುವ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು. ರಿಟರ್ನ್ ಜರ್ನಿಯಲ್ಲಿ ತಂದೆಯೊಂದಿಗೆ ಸಮೀಪವಾಗಿ ಹೋಗುವವರು ಬಹಳ ಕಾಲದಿಂದ ನಿರಂತರ ತೀವ್ರ ಪುರುಷಾರ್ಥ ಮಾಡಿದ ಆತ್ಮರಾಗಿರುತ್ತಾರೆ. ಸೂಕ್ಷ್ಮ ಸಂಕಲ್ಪದಲ್ಲಿಯೂ ಏರುಪೇರು ಆಗದಂತೆ ಅಚಲ, ಅಡೋಲ ಮತ್ತು ಶುದ್ಧ ಸಂಕಲ್ಪಧಾರಿ ಸ್ಥಿತಿಯನ್ನು ಬಹಳ ಕಾಲದಿಂದಲೇ ರೂಪಿಸಿಕೊಳ್ಳಬೇಕು. ತಂದೆಯ ಸ್ನೇಹ ಎಲ್ಲ ಮಕ್ಕಳ ಮೇಲೆಯೂ ಸಮಾನವಾಗಿದ್ದರೂ ಕೇವಲ ಸ್ನೇಹ ಸಾಕಾಗದೆ ಶಕ್ತಿ ಹಾಗೂ ತೀವ್ರ ಪುರುಷಾರ್ಥವನ್ನು ಜೊತೆಯಲ್ಲಿ ಬೆಳೆಸಿಕೊಳ್ಳಬೇಕು. ಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಕೆಲವೊಮ್ಮೆ ಎಂಬ ಶಬ್ದವನ್ನು ಪುರುಷಾರ್ಥದ ಡಿಕ್ಷನರಿಯಿಂದ ತೆಗೆದುಹಾಕುವ ದೃಢ ಸಂಕಲ್ಪವನ್ನು ಹೃದಯದಲ್ಲಿ ಮಾಡಿಕೊಳ್ಳಬೇಕು. ಸಾಹಸ ಮಾಡುವ ಮಕ್ಕಳಿಗೆ ತಂದೆಯ ಸಹಯೋಗ ಸದಾ ಲಭಿಸುತ್ತದೆ. ಆದ್ದರಿಂದ ಬಿಂದು ಸ್ಥಿತಿಯ ಅಭ್ಯಾಸದಿಂದ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕು. ಮನಸ್ಸನ್ನು ವ್ಯರ್ಥ ಸಂಕಲ್ಪಗಳಿಗೆ ಬಿಡದೆ ಮನಸಾ ಸೇವೆ, ವಾಚಾ ಸೇವೆ, ಕರ್ಮ ಸೇವೆ ಹಾಗೂ ಸಂಪರ್ಕದ ಮೂಲಕ ಖುಷಿ ಕೊಡುವ ಸೇವೆಯಲ್ಲಿ ಸದಾ ತೊಡಗಿಸಿಕೊಳ್ಳಬೇಕು. ದುಃಖಿ ಆತ್ಮಗಳ ಕೂಗನ್ನು ಅನುಭವಿಸಿ ಅವರಿಗೆ ಸುಖ ಶಾಂತಿಯ ಕಿರಣಗಳನ್ನು ತಲುಪಿಸುವ ದಯಾಹೃದಯ ಸೇವೆಯನ್ನು ಪ್ರತಿದಿನ ಅನೇಕ ಬಾರಿ ಅಭ್ಯಾಸ ಮಾಡಬೇಕು. ತಮ್ಮಲ್ಲಿರುವ ಜ್ಞಾನ, ಶಕ್ತಿ, ಗುಣ ಹಾಗೂ ಖಜಾನೆಗಳನ್ನು ಸೇವೆಯಲ್ಲಿ ಉಪಯೋಗಿಸಿದಷ್ಟು ಅವು ಇನ್ನಷ್ಟು ವೃದ್ಧಿಯಾಗುತ್ತವೆ. ದುಃಖ ಹರ್ತ, ಸುಖಕರ್ತ ತಂದೆಯ ಜೊತೆಗಾರರಾಗಿ ಬ್ರಾಹ್ಮಣ ಆತ್ಮರಿಗೂ ಹಾಗೂ ಎಲ್ಲ ಆತ್ಮರಿಗೂ ಸಹಯೋಗ ನೀಡಿ ಪರಿವರ್ತನೆಯ ನಿಮಿತ್ತರಾಗಬೇಕು. ಸಂಸ್ಕಾರಗಳ ಕಾರಣದಿಂದ ಯಾರನ್ನು ನಿರಾಶೆಗೊಳಿಸದೆ ಅವರನ್ನು ಸಂಸ್ಕಾರದ ಬಂಧನದಿಂದ ಬಿಡುಗಡೆ ಮಾಡುವ ಸಹಯೋಗಿ ಆತ್ಮರಾಗಬೇಕು. ಹೊಸ ಮಕ್ಕಳು ಸಹ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಂದು ಕ್ಷಣವನ್ನು ಪುರುಷಾರ್ಥದಲ್ಲಿ ಉಪಯೋಗಿಸಿ ಶೀಘ್ರ ಪ್ರಗತಿ ಮಾಡುವ ಅವಕಾಶವನ್ನು ಬೆಳೆಸಿಕೊಳ್ಳಬೇಕು. ಮುರಳಿ ಪ್ರತಿದಿನ ಕೇಳುವುದು ಹಾಗೂ ಓದುವುದು ಅವಶ್ಯಕವಾಗಿದೆ. ಏಕೆಂದರೆ ಪ್ರತಿದಿನ ಶ್ರೀಮತ ಮತ್ತು 4 ಸಬ್ಜೆಕ್ಟ್ಗಳ ನಿರ್ದೇಶನ ಮುರಳಿಯಲ್ಲಿಯೇ ದೊರೆಯುತ್ತದೆ. ವಿಜ್ಞಾನದ ಸಾಧನಗಳನ್ನು ಸಹ ತಂದೆಯ ಮಹಾವಾಕ್ಯಗಳನ್ನು ನಿಯಮಿತವಾಗಿ ಕೇಳಲು ಹಾಗೂ ಮುರಳಿಯನ್ನು ಜೀವನದಲ್ಲಿ ಧಾರಣೆ ಮಾಡಲು ಉಪಯೋಗಿಸಬೇಕು. ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿಯೂ ಪ್ರಭಾವಶಾಲಿ ವಾರಸುದಾರರು ಮತ್ತು ಮೈಕ್ಗಳನ್ನು ತಯಾರಿಸಿ ಅನೇಕ ಆತ್ಮರ ಭಾಗ್ಯದ ರೇಖೆಗಳನ್ನು ತೆರೆಯುವ ಸೇವೆಯನ್ನು ವೇಗಗೊಳಿಸಬೇಕು. ಸೇವೆ ಕೇವಲ ಸ್ವತಃ ಮಾಡುವುದೇ ಅಷ್ಟೇ ಅಲ್ಲ, ಇನ್ನು ಅನೇಕರನ್ನು ನಿಮಿತ್ತರನ್ನಾಗಿ ಮಾಡಿ ಸೇವೆ ಮಾಡಿಸುವ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ದೃಢ ಸಂಕಲ್ಪದಿಂದ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಎಂದಿಗೂ ಮರ್ಯಾದೆಯ ಗೆರೆಯಿಂದ ಹೊರಗೆ ಹೋಗದೆ ಸರ್ವ ಪ್ರಾಪ್ತಿ ಸಂಪನ್ನ, ಶಕ್ತಿಶಾಲಿ ಹಾಗೂ ವಿಜಯಿ ಸ್ಥಿತಿಯಲ್ಲಿ ಸದಾ ಮುಂದುವರಿಯಬೇಕು.
21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮದೇ ಆದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.